ಈಗ ಅಡಿಕೆ ತೋಟಕ್ಕೆ ನಾವು ಗ್ರೋಯಲ್ ಉಪಯೋಗ ಮಾಡಿದ್ವಿ. 25 ವರ್ಷದಿಂದ ನಾವು ಸರ್ವಿಸ್ನಾಗ ಅದವಿ. ಆದರೆ ಈಗ 8-10 ವರ್ಷದಿಂದ ಬೇರೆ ಬೇರೆ ಪ್ರಾಡಕ್ಟ್ ಉಪಯೋಗ ಮಾಡೋದಕ್ಕೂ ಈ ಗ್ರೋಯಲ್ ಹಾಕಿದಕ್ಕೂ ಏಕದಮ್ ಬದಲಾವಣೆ ಕಂಡೈತಿ. ಎಲ್ಲರೂ ಅಡಿಕೆ ತೋಟದವ್ರು ಎಲ್ಲರೂ ಗ್ರೋಯಲ್ ಉಪಯೋಗ ಮಾಡೋಕೆ ಏನು ಎರಡು ಮಾತಿಲ್ಲ. ವಿಶ್ವಾಸ ಇಟ್ಕೊಂಡೈತಿ ಕಂಪ್ನಿ ಅದು. ರೈತರ ಹಿತನ ಕಾದೈತಿ, ತನ್ನ ಹಿತ ತಂದೆ ಆದಂಥದ್ದು ಒಂದು ಸ್ಥಾನಮಾನ ಇಟ್ಕೊಂಡು ಕೆಲಸ ಮಾಡ್ತೈತಿ. ಗ್ರೋಯಿಲ್ ರೈತ ಬಾಂಧವ್ರಿಗೆ ಗ್ರೋತ್ ಮಾಡ್ತೈತಿ. ಮಾಡೈತಿ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು KB ಚಪ್ರದ ನೆಗಳೂರು. ಊರು? ನೆಗಳೂರು, ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ. ನೀವು ಎಷ್ಟು ವರ್ಷ ಆತ್ರಿ ಕೃಷಿ ಮಾಡಕತ್ತಿ? 30-35 ವರ್ಷ ಆತ್ರಿ. ನಿಮ್ದು ಎಷ್ಟು ಎಕರೆ ಐತ್ರಿ ತೋಟ? ಎಲ್ಲ 30 ಎಕರೆ ರೀ. 30 ಎಕರೆ ಐತಿ. ಇದು ಎಷ್ಟು ಎಕರೆ ಐತ್ರಿ? ಇದು 4 ಎಕರೆ. ಈ ತೋಟಕ್ಕೆ ಏನ್ ಬಳಕೆ ಮಾಡಿರಿ? ಇದಕ್ಕೆ ಆರ್ಗ್ಯಾನಿಕ್ ಗ್ರೋಯಿಲ್ ಉಪಯೋಗ ಮಾಡಿವಿ. ಈ ತೋಟಕ್ಕೆ ಆರ್ಗ್ಯಾನಿಕ್ ಗ್ರೋಯಿಲ್ ಉಪಯೋಗ. ಎಷ್ಟು ಬಾರಿ ಹಾಕಿದಿರಿ ಈ ವರ್ಷ? ಈ ವರ್ಷ 2 ಬೇರೆ ಹಾಕಿವಿ. 2 ಸರಿ ಹಾಕಿದಿರಿ. ಹೌದು. ಗ್ರೋಯಿಲ್ ಕಂಪನಿದು ಅರೇಕ ಅಡ್ವಾನ್ಸ್, ಮೈಕ್ರೋ ರಿಚ್ ಇವನ್ ಹಾಕಿವಿ. 2 ಸತಿ ಕೊಟ್ಟಿದ್ದೀರಿ. ಹೌದು. ಈಗ ನೀವು 30 ಎಕರೆ ಐತಿ ಅಂದ್ರಲ್ಲ, ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಷ್ಟು ಎಕರೆ ಮಾಡಿದಿರಿ, ಯಾವ ಮಾಡಿದಿರಿ ಅಂತಕ್ಕಂಥ ಸ್ವಲ್ಪ ಹೇಳ್ತೀರಾ? ಈಗ ಸದ್ಯ ಪಪ್ಪಾಳಿ ಮಾಡಿವಿ 3 ಎಕರೆ. ಹೌದ್ರಿ. 3 ಎಕರೆ ಕ್ಯಾಬಿಜಾ ಮಾಡಿವಿ. ಹೌದ್ರಿ. 3 ಎಕರೆ ಕಬ್ಬಿ ಮಾಡಿವಿ. ಒಟ್ಟು ಈಗ 13-14 ಎಕರೆ ಇದನ್ನ ಉಪಯೋಗ ಮಾಡಿವಿ. ರಿಸಲ್ಟ್ ಬಂದೈತಿ. 15 ಎಕರೆಗೂ ನೀವು ಗ್ರೋಯಿಲ್ ಬಳಸ್ತಾ ಇದ್ದೀರಿ. ಈಗ ನಿಮ್ಮ ಗ್ರೋಯಿಲ್ ಬಗ್ಗೆ, ಗ್ರೋಯಿಲ್ ಬಳಕೆ ಮಾಡಿದ ಮೇಲೆ ನಿಮ್ಮ ಹೊಲದಲ್ಲಿ ಏನೇನು ಬದಲಾವಣೆ ಕಂಡಿರಿ? ಭೂಮಿ ಫಲವತ್ತತೆ ಕಾಯ್ಕೊಂಡೈತಿ, ಬೇರಿನ ಗುಣಮಟ್ಟ ಐತಿ, ಎಲ್ಲಾ ಲೈನಾಗ ಒಂದು ಹಸಿರೆಲೆ ಐತಿ, ಎಲ್ಲದಕ್ಕೂ ಆರೋಗ್ಯಕರವಾಗಿ ಐತಿ. ಭೂಮಿನ ಆತು, ಗಿಡನ ಆತು. ಈ NPK ಸ್ಪ್ರೇ ಮಾಡಿರಲ್ಲ ಪಪ್ಪಾಳಿಗೆ, ಕಬ್ಬಿಗೆ, ಅದು ಯಾವ ರೀತಿ ಐತಿ? ಅದು ಗ್ರೋತ್ ಬಹಳ ಚಲೋ ಬರ್ತಾ ಐತಿ. NPK ಸ್ಪ್ರೇ ಮಾಡಕ್ ರೈತರು ಏನಕ್ಕೆ ಹೇಳಕ್ ಇಷ್ಟಪಡ್ತೀರಿ? ಒಳ್ಳೆ ರಿಸಲ್ಟ್ ಐತಿ, ಮಾಡಬಹುದು. ಇದು 4 ವರ್ಷದ ತೋಟ. ಹೌದು. ಹೌದ್ರಾ? ಈಗ ಇದು ಫಸ್ಟ್ನೇ ಬೆಳೆ ಹೌದಲ್ರಿ? ಹೌದು. ಈ ಸರಿ ನೋಡ್ಬೋದು ರೈತ ಬಾಂಧವರು. ಹೌದು. ಇದು 4 ವರ್ಷದ ತೋಟ. ಇವರು ಗ್ರೋಯಿಲ್ ಬಳಕೆ ಮಾಡಿರ್ತಾರೆ. ಗ್ರೋಯಿಲ್ ಅರೇಕ ಅಡ್ವಾನ್ಸ್ ಒಂದ್ಸರಿ, ಮೈಕ್ರೋ ರಿಚ್ ಒಂದ್ಸರಿ ಕೊಟ್ಟಿರ್ತಾರೆ. ಇದು 4ನೇ ವರ್ಷ. ಇನ್ನು ಮುಂದಿನ ವರ್ಷಕ್ಕೆ ಹೊಲ ತುಂಬ ಹಿಂಗಾರು ಹೊಡಿತದೆ. ಈ ಸರಿ ಈ ರಿಸಲ್ಟ್ ಅನ್ನು ನೀವು ಕಾಣಬಹುದು. ಈ ಕೊನೆ ನೋಡಬಹುದು. ಆ ಕೊನೆ ತೋರಿಸ್ರಿ. ಈ ಒಟ್ಟಾರೆ ತೋಟ ಯಾವ ರೀತಿ ಐತ್ರಿ? ಒಟ್ಟಾರೆ ತೋಟ ಅಂದ್ರೆ ಈಗ ಅದು ತಳಗಡೆ ಈ ಇಂಪ್ರೂವ್ಮೆಂಟ್ ಆಗ್ತಾನ ಹೋಗ್ತದ. ತಳಗೊಟ್ಟ ಇದಾಗಿತ್ತಲ್ರಿ, ಅದು ತೇವಾಂಶ ಹೆಚ್ಚಿಗೆ ಇತ್ತು. ಈಗ ಅದು ಕವರ್ ಆಗೈತಿ. ಮುಂದ್ ವರ್ಷಕ್ಕೆ ಓಟ ಪಿಕಪ್ ಆಗತ್ತೆ. ಮುಂದ್ ವರ್ಷಕ್ಕೆ ಎಲ್ಲದೂ ಇದ ಲೆವೆಲ್ ಬರ್ತದೆ ಅಂತ ನಮ್ಮ ಭಾವನೆ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು? ನಾಗಪ್ಪ ಅಂತ ಹೇಳಿ. ನೀವು ಗ್ರೋಯಿಲ್ ಕಂಪನಿ ಸದಸ್ಯರ? ಹೌದು. ಅಡ್ಡಿಲ್ಲ. ಈ ಗುತ್ತಲು ಭಾಗಕ್ಕೆ ಪ್ರತಿಯೊಬ್ಬ ರೈತರಿಗೂ ಒಂದು ಸ್ವಲ್ಪ ಸಹಕರಿಸಬೇಕಾಗತ್ತೆ. ಅನುಕೂಲ ಮಾಡ್ತೀರಿ. ಈಗ ರೈತರಿಗೆ ಗ್ರೋಯಿಲ್ ಬಳಕೆ ಮಾಡಕ ನೀವು ಬ್ಯಾಸಿಗೆ ಒಳಗ ಬೀಜೋಪಚಾರ ಮಾಡಿದ್ರಿ? ಹೌದ್ರಾ? ಯಾವ್ದಾವ್ದು ಮಾಡಿದ್ರಿ? ಕಬ್ಬಿಗೆ ಅಲ್ಲ, ಬೇಸಿಗೆ ಒಳಗ ಕಡ್ಲಿಗೆ ಮಾಡಿದ್ವಿ, ಇದಕ್ಕ ಜೋಳಕ್ ಮಾಡಿದ್ವಿ, ಕುಸುವಿಗೆ ಮಾಡಿದ್ವಿ. ಆ ಬೆಳೆ ಹೆಂಗ್ ಬಂದ್ವು? ಒಳ್ಳೆ ರಿಸಲ್ಟ್ ಬಂದ್ವು. ಬೀಜೋಪಚಾರ ಕಡ್ಲಿಗೂ ಮಾಡ್ಬೋದು, ಬಿಳಿ ಜೋಳಕ್ಕೂ ಮಾಡ್ಬೋದು, ಎಲ್ಲಾ ಬೆಳೆಗೂ ಬೀಜೋಪಚಾರ ಮಾಡ್ಬೋದು. ಇದು ಗ್ರೋವಿಲ್ ಬಳಕೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಡಿಕೆ ತೋಟ ಮಾಡೋಂತ ರೈತರಿಗೆ ಇದು ವಿಶ್ವಾಸ ಇಟ್ಕೊಂಡೈತಿ ಕಂಪನಿ. ಅದು ರೈತರ ಹಿತನ ಕಾದೈತಿ, ತನ್ನ ಹಿತ ತಂದೆ ಆದಂತದ್ದು ಒಂದು ಸ್ಥಾನಮಾನ ಇಟ್ಕೊಂಡು ಕೆಲಸ ಮಾಡ್ತೈತಿ. ಗ್ರೋಯಿಲ್ ರೈತ ಬಾಂಧವ್ರಿಗೆ ಗ್ರೋತ್ ಮಾಡೈತಿ ಅನ್ನೋ ಹೇಳುವ ಮುಖಾಂತರ ಇಂದಿನ ವಿಡಿಯೋವನ್ನು ಮುಗಿಸ್ತಿದ್ದೇವೆ. ನಮಸ್ತೆ.